ಊರವರ ಹಾಗೂ ಜನರ ಅಳಿಲು ಸೇವೆಯಿಂದ, ದಾನಿಗಳ ಮಹಾ ಕೊಡುಗೆಯಿಂದ ಮತ್ತೆ ಈ ಸೋಮನಾಥೇಶ್ವರ ದೇವರು ಎದ್ದು ನಿಂತಿದ್ದಾರೆ. 26 ತಾರೀಕು ಮೊನ್ನೆ ಏಪ್ರಿಲ್ 26ರಿಂದ ಬರುವ ಮೇ 3 ತನಕ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ವೈದಿಕ ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮಗಳು ನಡೆಯಲಿದೆ. ಒಂದು ನಿರಂತರವಾಗಿ ಅನ್ನದಾನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಪೊಳಲಿ ಎಂದಾಕ್ಷಣ ನೆನಪಾಗುವುದು ಪೊಳಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ 16 ಉಪದೇವಸ್ಥಾನಗಳ ಪೈಕಿ ಪ್ರಮುಖ ಏಕಾದಶ ರುದ್ರ ದೇವಸ್ಥಾನಗಳಲ್ಲಿ ಅಡ್ಡೂರಿನ ಗಂದಾಡಿ ಶ್ರೀ ಸೋಮನಾಥೇಶ್ವರ ಸಾನ್ನಿಧ್ಯವೂ ಒಂದು. ಸುಮಾರು 900 ವರ್ಷಗಳ ಇತಿಹಾಸವನ್ನು ಹೊಂದಿರುವ, ಸದಾ ಆರಾಧನೆಗೊಂಡು ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕವಾಗಿ ಮೆರೆದ ಗಂದಾಡಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನವು ಪುರಾತನ ಇತಿಹಾಸವನ್ನು ಹೊಂದಿರುವ ಶಕ್ತಿಶಾಲಿ ಕ್ಷೇತ್ರ. ಈ ಶಕ್ತಿಶಾಲಿ ಕ್ಷೇತ್ರ ಕಾಲ ಮತ್ತು ಆಡಳಿತದ ಸ್ಥಿತ್ಯಾಂತರ, ಏರಿಳಿತದ ಪ್ರಭಾವಕ್ಕೊಳಗಾಗಿ ಕ್ರಮೇಣ ಅನ್ಯಾಧೀನವಾಗಿ ಹೋಗಿ ಶ್ರೀ ಸೋಮನಾಥೇಶ್ವರ ದೇವಳವು ಜೀರ್ಣಾವಸ್ಥೆ ತಲುಪಿ ಪವಿತ್ರ ಲಿಂಗವು ಕಾನನ ಗರ್ಭದಲ್ಲಿ ಸೇರಿಹೋಯಿತು. ಸಾವಿರ ಸೀಮೆ ಒಡತಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಸಂಬಂಧಪಟ್ಟು 16 ದೇವಸ್ಥಾನಗಳು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿವೆ. ಈ 16 ದೇವಸ್ಥಾನಗಳಲ್ಲಿ 11 ಶಿವಾಲಯ, ಏಕಾದಶ ರುದ್ರರು. ಆ ಏಕಾದಶ ರುದ್ರರಲ್ಲಿ ಪ್ರಧಾನವಾಗಿರುವ ಸೋಮನಾಥೇಶ್ವರ ದೇವಸ್ಥಾನ ಅಡ್ಡೂರು ಗಂದಾಡಿ. ಈ ಸೋಮನಾಥೇಶ್ವರ ದೇವಸ್ಥಾನವು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥದ್ದು. 400 ಎಕರೆಗಳಷ್ಟು ಜಾಗವನ್ನು ಹೊಂದಿ ಚೌಟರ ಕಾಲದಲ್ಲಿ ಇಲ್ಲಿ 5 ದಿನಗಳ ಜಾತ್ರೆ, 3 ದಿನದ ಚೆಂಡು, ಇಂಥ ವೈಭವ ವಿಜೃಂಭಣೆಯಿಂದ ನಡೆಯುತ್ತಿದ್ದ ಈ ಕ್ಷೇತ್ರವು ಸುಮಾರು 100 ವರ್ಷಗಳಿಂದ ಪಾಳು ಬಿದ್ದು ಕಾಲನ ವಶಕ್ಕೆ ತಿರುಗಿತು. ಆದರೆ ಇತರ ಆರಾಧನಾ ಕ್ಷೇತ್ರ ದೇವರುಗಳಂತೆ ಶ್ರೀ ಸೋಮನಾಥೇಶ್ವರನು ಮತ್ತೆ ಮತ್ತೆ ಕಾಲಗರ್ಭದಿಂದ ಮೇಲೆದ್ದು ಬಂದು ಭಕ್ತರನ್ನ ಪೊರೆಯುತ್ತಿರುವುದು ಈ ಪಾವನ ಭೂಮಿಯ ಇತಿಹಾಸ ಅವಲೋಕಿಸಿದಾಗ ಕಂಡುಬರುವ ಪುಳಕಿತಗೊಳಿಸುವ ಸತ್ಯ. ಈ ಪುಣ್ಯಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಕಾರ್ಯವು ಯಶಸ್ವಿಯಾಗಿ ಮುಂದುವರಿಯುತ್ತಾ ಬಂದಿದ್ದು ಭವ್ಯವಾಗಿ ಪುನರ್ ನಿರ್ಮಾಣಗೊಳ್ಳುತ್ತಾ ಇದೀಗ 2026ರ ಏಪ್ರಿಲ್ 26ರಿಂದ ಮೇ 3ರವರೆಗೆ ಬ್ರಹ್ಮಕಲಶೋತ್ಸವ ಸಂಭ್ರಮದಿಂದ ನಡೆಯುತ್ತಿದೆ. ಏನೋ ನಮ್ಮೆಲ್ಲರ ಈ ಊರಿನವರ ಯೋಗವೋ, ನಮ್ಮ ತಲೆಮಾರಿಗೆ ಬಂದ ಒಂದು ಭಾಗ್ಯವೋ ಎಂಬಂತೆ ಈಗ ಊರವರ ಹಾಗೂ ಜನರ ಅಳಿಲು ಸೇವೆಯಿಂದ, ದಾನಿಗಳ ಮಹಾ ಕೊಡುಗೆಯಿಂದ ಮತ್ತೆ ಈ ಸೋಮನಾಥೇಶ್ವರ ದೇವರು ಎದ್ದು ನಿಂತಿದ್ದಾರೆ. ಇಲ್ಲಿ ಈ ಜಾಗವು ಪುಣ್ಯವಾದದ್ದು, ಪವಿತ್ರವಾದದ್ದು ಎಂಬುದಕ್ಕೆ ಸಾಕ್ಷಿ ಈ ಜಾಗದಲ್ಲಿರುವ ಹಲವು ಐತಿಹಾಸಿಕ ವಿಷಯಗಳು. ಇಲ್ಲಿ ಪ್ರತಿಯೊಂದು ಜಾಗಕ್ಕೆ ಒಂದೊಂದು ಅದೇ ರೀತಿಯ ಒಂದು ವಿಶಿಷ್ಟ ಹೆಸರಿದೆ. ಚೆನ್ನಿನ ಗೆದ್ದೆ, ಈಶ್ವರ ಕಂಡ, ಬಲ್ಮೆಮಾರ್, ಜಾರಂದಾಯ, ಹೀಗೆ ಪ್ರತಿಯೊಂದು ಸ್ಥಳಕ್ಕೂ ಐತಿಹಾಸಿಕ ಹೆಸರಿದ್ದ ಕಾರಣ ಇದೊಂದು ಪವಿತ್ರವಾದ ಪುಣ್ಯವಾದ ಕ್ಷೇತ್ರವೆಂದು ಹೇಳಲು ಸಾಧ್ಯವಾಗುತ್ತದೆ. ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಗಂದಾಡಿ ಇಲ್ಲಿಯ ಒಂದು ಬಹಳ ಪುರಾತನ ದೇವಸ್ಥಾನ ಅಂತೇಳಿ ಕೇಳಲ್ಪಟ್ಟಿತ್ತು. ಆದರೂ ಅದು ದೇವಸ್ಥಾನ ಅಜೀರ್ಣ ಸ್ಥಿತಿಯಲ್ಲಿರುವಾಗ ಇಲ್ಲಿಯ ಒಂದು ಗಂದಾಡಿ ಮನೆತನದ ರಂಗನಾಥ್ ಭಟ್ರು ಅದನ್ನು ಜೀರ್ಣೋದ್ಧಾರ ಮಾಡುವ ಉದ್ದೇಶದಿಂದಾಗಿ ಒಂದಷ್ಟು ಆಲೋಚನೆಯನ್ನು ಮಾಡಿ ಊರಿನವರನ್ನೆಲ್ಲ ಕರೆದು ಇದಕ್ಕೆ ನಾವು ಜೀರ್ಣೋದ್ಧಾರವನ್ನು ಮಾಡಬೇಕಾಗಿದೆ ಅಂತ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ ಅದರಲ್ಲಿ ನಮ್ಮ ರವಿಶಂಕರ್ ರಾವ್ ನುಯಿ ಇವರನ್ನು ಅಧ್ಯಕ್ಷರನ್ನಾಗಿ ಮಾಡಿ, ಧನಂಜಯ ಭಟ್ ಗಂದಾಡಿ ಇವರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮತ್ತು ಊರಿನ ಪ್ರಮುಖ ಆಸ್ತಿಕ ಬಂಧುಗಳನ್ನು ಸೇರಿಸಿ ಒಂದು ಸಮಿತಿ ಮಾಡುವ ಮೂಲಕ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಪ್ರಾರಂಭ ಮಾಡಲಾಯಿತು. ಅಜೀರ್ಣ ವ್ಯವಸ್ಥೆಯಲ್ಲಿದ್ದಂಥ ದೇವಸ್ಥಾನಕ್ಕೆ ಅನೇಕ ಪ್ರಾಯಶ್ಚಿತ್ತಗಳನ್ನು ಮಾಡಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಪ್ರಾರಂಭ ಮಾಡಲಾಯಿತು.
ದೇವಾಲಯದ ಪರಿಸರ ಅನನ್ಯ ಸೌಹಾರ್ದತೆಯಿಂದ ಕೂಡಿದ್ದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮಗಳಿಗೂ ಸ್ಥಳೀಯ ಪರಿಸರದ ಮುಸ್ಲಿಂ ಸಮುದಾಯ ಕೈಜೋಡಿಸಿದೆ. ಇಷ್ಟೇ ಅಲ್ಲದೆ ದೇವಸ್ಥಾನದ ಕಾರ್ಯಕ್ರಮಗಳಲ್ಲೂ ಮುಸ್ಲಿಂ ಬಾಂಧವರು ಸಕ್ರಿಯವಾಗಿ ಭಾಗವಹಿಸುವುದು ಇಲ್ಲಿನ ವಿಶೇಷ. ನಂತರ ಈ ಪ್ರದೇಶವು ಅನ್ಯ ಧರ್ಮೀಯರ ಕೈಯಲ್ಲಿದ್ದ ಕಾರಣ ಈ ಪ್ರದೇಶವನ್ನು ಇದಕ್ಕೆ ಬೇಕಾಗುವಷ್ಟು ಜಾಗವನ್ನು ಸುಮಾರು 1 ಎಕರೆ ಜಾಗವನ್ನು ಖರೀದಿ ಮಾಡುವಂಥದ್ದು ಒಂದು ನಿರ್ಧಾರ ಮಾಡಲಾಯಿತು. ಇದಕ್ಕೂ ಕೂಡ ನಮ್ಮ ಮುಸ್ಲಿಂ ಬಾಂಧವರು ಒಂದು ದೇವಸ್ಥಾನ ನಿರ್ಮಾಣಕ್ಕಾಗಿ ಒಂದು ಕಡಿಮೆ ದರದಲ್ಲಿ ನೀಡುವ ಮೂಲಕ ಈ ದೇವಸ್ಥಾನ ನಿರ್ಮಾಣ ಮಾಡಲು ಒಂದು ಸೌಹಾರ್ದತೆಯಲ್ಲಿ ಇರುವಂತೆ ಆಗಲು ಇದು ಕಾರಣ ಆಯಿತು. ಮುಂದೆ ಈ ದೇವಸ್ಥಾನ ಎಲ್ಲ ದಾನಿಗಳ ಸಹಕಾರ, ಊರವರ ಶ್ರಮದಾನ, ಎಲ್ಲ ಈ ಭಾಗದ ಜನರ ಸಹಕಾರದಿಂದ ಇವತ್ತು ಜೀರ್ಣೋದ್ಧಾರಗೊಂಡು ಇದೀಗ ಬ್ರಹ್ಮಕಲಶೋತ್ಸವಕ್ಕೆ ನಾವೆಲ್ಲ ಕೆಲವೇ ಕ್ಷಣಗಳನ್ನು ಕಾಯ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಹಲವಾರು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕ್ಷೇತ್ರಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಧಾರ್ಮಿಕ ಸಾಂಸ್ಕೃತಿಕ ಪುಣ್ಯ ಕಾರ್ಯದಲ್ಲಿ ಕೈಜೋಡಿಸಿ ತನು ಮನ ಧನಗಳಿಂದ ಸಹಕರಿಸುವ ಮೂಲಕ ನಮ್ಮ ತಲೆಮಾರಿನಲ್ಲಿ ಒದಗಿ ಬಂದಿರುವ ಮಹಾಭಾಗ್ಯ ಎಂಬಂತೆ ಶ್ರೀ ಸೋಮನಾಥೇಶ್ವರ ದೇವರ ದಿವ್ಯಾನುಗ್ರಹ ಪಡೆದುಕೊಳ್ಳಬೇಕಾಗಿ ದೇವಸ್ಥಾನದ ಸಮಿತಿ ಮನವಿ ಮಾಡಿದೆ. ಇಲ್ಲಿ ಈಗ 26 ತಾರೀಕು ಮೊನ್ನೆ ಏಪ್ರಿಲ್ 26ರಿಂದ ಬರುವ ಮೇ 3 ತನಕ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ವೈದಿಕ ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮಗಳು ನಡೆಯಲಿದೆ. ಏನೋ ನಮ್ಮೆಲ್ಲರ ಭಾಗ್ಯದಂತೆ, ನಮ್ಮೆಲ್ಲರ ಯೋಗ್ಯದಂತೆ ಈಗ ಮತ್ತೆ ವಿಜೃಂಭಣೆಯಿಂದ ವೈಭವದಿಂದ ನಡೆಯುವ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ತಮ್ಮಿಂದಾದ ಸಹಾಯ, ತನುಮನ ಧನಗಳ ಸಹಾಯದಿಂದ ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹೆಚ್ಚು ಜನರು ಬರಬೇಕು, ಇಂತಹ ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಹೇಳುತ್ತಿದ್ದೇನೆ. ಈ ಬ್ರಹ್ಮಕಲಶೋತ್ಸವದಲ್ಲಿ ಎಲ್ಲ ಬೇರೆ ಬೇರೆ ಊರಿಂದ ಭಕ್ತಾದಿಗಳು ಬರುವಂತಹ ನಿರೀಕ್ಷೆ ಇದೆ. ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿಶೇಷವಾಗಿ ಧಾರ್ಮಿಕ ಸಭೆಗಳು, ಅದೇ ರೀತಿ ಒಂದು ನಿರಂತರವಾಗಿ ಅನ್ನದಾನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಭಕ್ತರು ಇಲ್ಲಿಗೆ ಬೇರೆ ಬೇರೆ ಕಡೆಗಳಿಂದ ಬರುವ ದೃಷ್ಟಿಯಿಂದ ನಾವು ರಸ್ತೆಯ ವ್ಯವಸ್ಥೆಯನ್ನು ಕೂಡ ಖಾಸಗಿ ವ್ಯವಸ್ಥೆ ಇರುವುದರಿಂದ ಈ ಬದಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗಾಗಿ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ಜನರೆಲ್ಲ ಸೇರುವಂಥ ನಿರೀಕ್ಷೆ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಅಡ್ಡೂರು ಗಂಧಾಡಿ ಸೋಮನಾಥೇಶ್ವರ ದೇವಸ್ಥಾನದ ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಇದು ಮಂಗಳೂರು ತಾಲೂಕಿನ ಅಡ್ಡೂರು ಭಾಗದಲ್ಲಿದೆ. ಮಂಗಳೂರಿನಿಂದ ಪೊಳಲಿ ದ್ವಾರವಾಗಿ ಬರಬೇಕಿದ್ರೆ ಅಡ್ಡೂರು ಮೂಲಕ ಈ ಒಂದು ಗಂಧಾಡಿ ಪ್ರದೇಶ ತಲುಪುವುದು. ಅದೇ ಬಂಟ್ವಾಳ ಬಿಸಿ ರೋಡ್ ಕಡೆಯಿಂದ ಬರುವಂಥ ಭಕ್ತಾದಿಗಳಿಗೆ ಪೊಳಲಿಯಿಂದ ಮುಂದೆ ಬಂದಾಗ ಅಡ್ಡೂರು ಮೂಲಕ ಇಲ್ಲಿಗೆ ಬರಲಿಕ್ಕೆ ಈ ಒಂದು ದಾರಿಯ ವ್ಯವಸ್ಥೆ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವ ಮೂಲಕ ಈ ಸಾನ್ನಿಧ್ಯ ವೃದ್ಧಿಯನ್ನು ಮಾಡಲಿಕ್ಕೆ ನೀವೆಲ್ಲ ಕಾರಣೀಭೂತರಾಗಬೇಕು, ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ.